ಸುಮ್ಮನೆ ಇರೋಕ್ಕೆ, ಅದಕ್ಕೆ ಸುಮ್ಮನೆ ಇರೋಕ್ಕೆ ಜಾಸ್ತಿ ಜನ ತಗೊಂಡವ್ರು ಇವಾಗಲೇ. ಎಷ್ಟೇ ಮಾಡ್ತಾಯಿದ್ರು ಈ ಕಡೆ ತಲೆ ಹಾಕದೆ ಹತ್ತು ಕಡೆ ಓಡಾಡೋದು, ಈ ಕಡೆ ಓಡಾಡೋದು ಬೇಡ, ಅಗಲಕೋಟೆ ಕಡೆ ಬರೋದು ಬೇಡ, ಹಿಂಗೆ ಬೆಂಗಳೂರು ಕಡೆ ಹೊಟ್ಬಿಡೋದು ನಡ್ಕೊಂಡು. 260 ಎಕರೆ ಏನು ಕ್ಲೇಮ್ ಮಾಡ್ತಾಯಿದ್ರೆ ಆ 260 ಎಕರೆನೂ ಬೋಗಸ್. ಇದು ಬರೀ 51 ಎಕರೆ ಎಲ್ಲ ಅದು. ಡೀಪ್ಗೆ ಹೋದರೆ ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಮೊನ್ನೆ ಓದಿದೆ, ಫ್ರಾಡ್ ಈಸ್ ಆಲ್ವೇಸ್ ಎ ಫ್ರಾಡ್ ಈವನ್ ಇಫ್ ಇಟ್ ಈಸ್ ಕಮಿಟೆಡ್ 100 years ಬಿಫೋರ್ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಮೊನ್ನೆ ಆರ್ಡರ್ಸ್ ನೋಡಿದೆ. ಫ್ರಾಡು ಯಾವತ್ತೇ ಆಗಿರಲಿ, 100 ವರ್ಷದಿಂದ ಫ್ರಾಡ್ ಮಾಡಿ ನಾನು ಅನುಭವ ಇದೆ ಅಂತ ಹೇಳ್ಕೊಳ್ಳಿಕ್ಕೂ ಅದು ಬರಲ್ಲ. ಒನ್ಸ್ ಫ್ರಾಡ್ ಆಲ್ವೇಸ್ ಎ ಫ್ರಾಡ್. ಸುಪ್ರೀಂ ಕೋರ್ಟ್ ಕ್ಲಿಯರ್ ಇದೆ. ಈ ಗುಂಡು ತೋಪು 60 ಎಕರೆ, 30 ಎಕರೆ 30 ಎಕರೆ ಗುಂಡು ತೋಪಿದು, ಹೊಂಗೆ ತೋಪು. 30 ಎಕರೆ ಹೊಂಗೆ ತೋಪನ ಇವರಿಗೆ ಬರೀ ಆ ಎಲೆ ಉದುರ್ತದಲ್ಲ, ಎಲೆ ಆಮೇಲೆ ಕಾಯಿಗೆ ಬಳಸ್ಕೊಳ್ಳಿಕ್ಕೆ ನೆಡ್ತೋಪು ಅಂತಾರಲ್ಲ, ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಹಕ್ಕುದಾರಿಕೆ ನಿಮಗೆ ಗೊತ್ತಿರುತ್ತೆ ನೋಡಿ ಸರ್. ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಈಸ್ಮೆಂಟ್ ರೈಟ್ಸ್ ಅಂತ. ಈಸ್ಮೆಂಟ್ ಅಲ್ಲ, ಎಲೆಗಳು ಕಾಯಿನ ಅದನ್ನು ಇವರು ಬೋಗಸ್ ದಾಖಲೆಗಳೇ ಮಾಡ್ಕೊಬಿಟ್ಟಾರೆ. ಇವತ್ತು ಗುಂಡ್ತೋಪೆ ಇಲ್ಲ ಅಲ್ಲಿ. ಪೋಡಿ ಮಾಡಿಸಿ 3-4 ಪೋಡಿ ಮಾಡಿಸಿ ಗುಂಡ್ತೋಪನ್ನು ತೆಗೆದೇ ಬಿಟ್ಟವ್ರೆ. ಕೃಷ್ಣ ಬೈರೇಗೌಡರಿಗೆ ನೀವೆಲ್ಲ ತಿಳಿಸ್ಬೇಕು. ಪಾಪ ಸುಳ್ಳು ಮಾಹಿತಿ ಕೊಟ್ಟು ಅವ್ರ ಕೈಲಿ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ. ಇವತ್ತು PIL ಹಾಕಿದಾಗ ಕೃಷ್ಣ ಬೈರೇಗೌಡರು ಹೇಳಿಕೆ ಅವ್ರಿಗೂ ಸಮನ್ ಮಾಡ್ತಾರೆ ಅಲ್ವಾ? ಅವ್ರೇನೋ ಮನಸ್ಸಲ್ಲಿದೆ ಒಳ್ಳೇದು ಮಾಡಬೇಕು, ರೈತರಿಗೆ ರಿಫಾರ್ಮ್ಸ್ ತರಬೇಕು ಅಂತ. ಅಂಥವ್ರ ಕೈಯಲ್ಲಿ ಇಂಥ ಸುಳ್ಳು ಹೇಳ್ಸೋರು ನೋಡ್ರಿ. ಅಂದರೆ ಇದೆಲ್ಲ ಪಬ್ಲಿಕ್ ಡಾಕ್ಯುಮೆಂಟ್. ಇವರೆಲ್ಲ ಇದನ್ನು ತಿದ್ದಕ್ಕೆ ಹೋಗಿಲ್ಲ, ಯಾರು ಕೇಳಲ್ಲ ಅಂತ ಬಿಟ್ಬಿಟ್ಟವ್ರೆ. ಕಡ್ತ ಎಲ್ಲ ಸಿಕ್ಕೋಗ್ಬಿಟ್ಟಿದೆ. ಆ ಜಾಗದಲ್ಲಿ ಸ್ಮಶಾನ ಇರೋದಕ್ಕೆ ನೀಲಗಿರಿ ತೋಪ್ ಮಾಡ್ಕೊಬಿಟ್ಟಾರೆ. ಅವತ್ತು ಉಣಿರೋದು ಜಮೀನು ಎಲ್ಲ ವಿತ್ ಪ್ರೂಫ್ ಕೊಡ್ತೀನಿ. ಆಮೇಲೆ ಎಲ್ಲ ಒಂದೊಂದು ಸಣ್ಣ ನನ್ಗೆ ಯಾರು ಬಂದು ಕೇಳೋದಾದರೆ ನನಗೆ ಕೂರಿಸಿದ್ರೆ ನಾನೇ ಕೋಲಾರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ. ಇದ್ರ ಬಗ್ಗೆ ವಿಷಯ ನೀಟಾಗಿ ಕಲ್ಪಿಸುವಾಗಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ಮಾಧ್ಯಮಿತರಲ್ಲಿ ಇಂಥ ದರೋಡೆ ಆಗೋದಕ್ಕೆ ಬಿಡಬೇಡಿ. ಇದರಲ್ಲಿ ಏನು ನನಗೆ ಪೊಲಿಟಿಕಲ್ ಮೈಲೇಜ್ ಬರೋಲ್ಲ. ಸುಮ್ಮನೆ ಇದ್ದರೆ ಮೈಲೇಜು ಕಾಸು ಕೊಡ್ತಾರೆ. ಸುಮ್ಮನೆ ಇದ್ಬಿಟ್ರೆ ಅದಕ್ಕೂ ಹೇಳಿ ಕಳಿಸ್ತಾವ್ರೆ. ಎಷ್ಟು ಅಂತ ಕೇಳ್ಕೊಳ್ಳೋಣ ಅಂತಿದ್ದೀನಿ. ಸುಮ್ಮನೆ ಇರೋಕ್ಕೆ ಎಷ್ಟು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅದು ಸುಮ್ಮನೆ ಆಗ್ಬಿಡೋಣ ಅಂತ. ಎಲೆಕ್ಷನ್ಗೆ ಏನೋ ಖರ್ಚಿಗಾಗ್ತದೆ ಆ ಮಟ್ಟಕ್ಕೆ ತಂದು ನಿಂತವ್ರೆ. ಸುಮ್ಮನೆ ಇರೋಕ್ಕೆ, ಅದಕ್ಕೆ ಸುಮ್ಮನೆ ಇರೋಕ್ಕೆ ಜಾಸ್ತಿ ಜನ ತಗೊಂಡವ್ರು ಇವಾಗಲೇ. ಎಷ್ಟೇ ಮಾಡ್ತಾಯಿದ್ರು ಈ ಕಡೆ ತಲೆ ಹಾಕದೆ ಹತ್ತು ಕಡೆ ಓಡಾಡೋದು, ಈ ಕಡೆ ಓಡಾಡೋದು ಬೇಡ, ಅಗಲಕೋಟೆ ಕಡೆ ಬರೋದು ಬೇಡ, ಹಿಂಗೆ ಬೆಂಗಳೂರು ಕಡೆ ಹೊಟ್ಬಿಡೋದು ನಡ್ಕೊಂಡು.